ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪದ್ಮನಾಭಾಯ ನಮಃ. ಓಂ ಋಷ್ವಯಾಯೋ ರುರೋಜಾಧ್ವನಯತ್ ದುರಿತಾ ದಂಭಯಚ್ಚ ಆ ಸಹಸ್ರಂ ಪತಿಭಿರಿಂದ್ರ ರಾಯ ತುವಿದ್ಯುಮ್ನ ತುವಿವಾಜೇಭಿಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 201ನೇ ಪದ್ಮನಾಭ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಇವಿಷ್ಟನ್ನು ಕೂಡ ನಾವೀಗ ನೋಡಬೇಕಾಗಿದೆ. ಮೊದಲು ಪದ್ಮನಾಭ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಸ್ಥೂಲ ಅರ್ಥಗಳನ್ನು ನೋಡೋಣ. ನಾಭಿಯಲ್ಲಿ ಪದ್ಮವನ್ನು ಇಟ್ಕೊಂಡವನು ಅಂತ ಒಂದು ಸರಳವಾದ ಅರ್ಥ, ಅದೆಲ್ಲರಿಗೂ ಗೊತ್ತಿರುವಂಥದ್ದೇ ಅರ್ಥ. ಈಗಿಲ್ಲಿ ಪದ್ಮನಾಭ ಅಂತ ಏನು ಬರ್ತಿದೆ, ಇದು ಎರಡನೇ ರೂಪದ ವರ್ಣನೆ. ಹಿಂದೆ 47, 48 ಆ ಭಾಗದಲ್ಲಿ ಒಂದು ಕಡೆ ಬಂದಿದೆ ಇದು, ಅಥವಾ ಸ್ವಲ್ಪ ಹಿಂದೆ ಮುಂದಾಗಿರಬಹುದಷ್ಟೆ. ಹೀಗೆ ಈಗ ನೋಡ್ತಾ ಇರುವುದು ಇದು ಎರಡನೇ ರೂಪ. ಮುಂದೆ ಮತ್ತೆ ಸುಮಾರು 347 ಅಲ್ಲಿ ಹೆಚ್ಚು ಕಡಿಮೆ ಇನ್ನೊಂದು ಪದ್ಮನಾಭ ಅನ್ನುವಂಥ ರೂಪದ ವರ್ಣನೆ ಬರೋದಿದೆ. ಹೀಗೆ ಪದ್ಮನಾಭ ಅಂತನ್ನುವುದು ಹೆಸರು ನಮಗೆ ಒಂದೇ ಕಾಣಬಹುದು, ಆದರೆ ಅದಕ್ಕೆ ಅರ್ಥಗಳು ಬೇರೆ ಬೇರೆ ಆಗಿ ಅದೇ ಶಬ್ದದಿಂದ ವಾಚ್ಯವಾದಂಥ ಅನೇಕ ರೂಪಗಳನ್ನು, ಅನೇಕ ಭಗವಂತನ ರೂಪಗಳನ್ನು ನಾವು ಧ್ಯಾನಿಸಬೇಕಾಗ್ತದೆ. ರೂಪಗಳು ಭಿನ್ನ ಭಿನ್ನ, ಹೆಸರು ಒಂದೇ. ಪರಶುರಾಮ ಮತ್ತು ಇಕ್ಷ್ವಾಕು ರಾಮ ಹೀಗೆಲ್ಲ ಇದ್ದ ಹಾಗೆ, ರಾಮನಿಗೂ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ಲಕ್ಷ್ಮಣಾಗ್ರಜನಾದ ರಾಮನಿಗೂ ರಾಮ ಅಂತ ಹೆಸರು, ಪರಶುರಾಮನಿಗೂ ರಾಮ ಅಂತ ಹೆಸರು. ಹಾಗಿದ್ದಂತೆ 49ನೇದು ಹಿಂದೊಂದು ಪದ್ಮನಾಭ ಅಂತ ಬಂದಿದೆ, ಈಗ 201ನೇದೊಂದು ಬಂದಿದೆ. ಮುಂದೆ 347 ಅಥವಾ ಅಲ್ಲೂ ಸ್ವಲ್ಪ ಆ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ಬೋದು, ಅಂಥ ಕಡೆ ಮತ್ತೊಂದು ಈ ಪದ್ಮನಾಭ ಅನ್ನುವಂಥ ನಾಮ ಬರೋದಿದೆ. ಪದ್ಮ ಅಂದರೆ ಅನೇಕ ಸಂಖ್ಯೆಯ ಶತ್ರುಗಳನ್ನು ನಾಶ ಮಾಡುವವನು ಅಂತೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಪದ್ಮ ಎಂಬ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಮತ್ತು ಲಕ್ಷ್ಮಿ ಅಂತ ಎರಡೂ ಹೆಸರು ಇದೆ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚೋಚ್ಯತೆ ಅಂತ. ಅವರಿಬ್ಬರಿಗೂ ಕೂಡ ಇವನ ಆಶ್ರಯ ಅಂತ ಒಂದು ಅರ್ಥ. ಪದ್ಮ ಅಂದರೆ ಚತುರ್ಮುಖ ಬ್ರಹ್ಮ, ಅವನನ್ನ ನಾಭಿಕಮಲದಿಂದ ಹುಟ್ಟಿಸಿದವನು ಅಂತ ಇನ್ನೊಂದು ಅರ್ಥ. ನಾಭ ಅಂದರೆ ಪ್ರಕಾಶಮಾನವಾದಂಥ ವಿಶ್ವ, ಆ ವಿಶ್ವವನ್ನು ಪದ್ಮದಿಂದ ಹುಟ್ಟಿಸಿದವನು ಅಂತ ಒಂದು ಅರ್ಥ. ಪದ್ಮ ಅಂದರೆ ಎಲ್ಲ ಭಕ್ತರಿಂದಲೂ ಕೂಡ ಗಮ್ಯನಾದವನು ಅಂತ ಅರ್ಥ. ಮತ್ತು ಅವನು ಜಗತ್ತಿನ ಎಲ್ಲ ಜಗತ್ತಿಗೂ ಅವನು ನಾಭ ಅಂದರೆ ಆಶ್ರಯ. ನಾಭಿರಿತ್ಯಥ ನಾಮಸ್ಯ ಧರೆ ಸರ್ವಾಶ್ರಯೋ ಯತಃ ಅಂತ. ಜಗತ್ತೆಲ್ಲದಕ್ಕೂ ಆಶ್ರಯನೂ ಹೌದು, ಆ ಜಗತ್ತಿನಿಂದ ಪ್ರಾಪ್ಯನಾದವನು ಹೌದು. ಪ್ರಾಪ್ಯ ಅನ್ನುವುದನ್ನು ಪದ್ಮ ಅನ್ನೋದು ಹೇಳಿದರೆ ಆಶ್ರಯ ಅನ್ನೋ ಅರ್ಥವನ್ನು ನಾಭ ಅಂತ ಹೇಳ್ತದೆ. ಈಗ ಅವನು ಪದ್ಮನಾಭ ಅಂತ ಆ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಮುಂದೆ ಈ ಮಂತ್ರಕ್ಕೆ, ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮೊದಲಾದವರು ಏನರ್ಥ ಹೇಳಿದ್ದಾರೆ, ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನೆಲ್ಲ ಈಗ ನೋಡೋಣ. 6ನೇ ಮಂಡಲದ 18ನೇ ಸೂಕ್ತದಲ್ಲಿ ಇದು 10ನೇ ಮಂತ್ರ. ಅಗ್ನಿರ್ನ ಶುಷ್ಕಂ ಅಂತ ಒಂದು ಮಂತ್ರ, ಅಲ್ಲಿ 10ನೇ ಮಂತ್ರ. ಅದರಲ್ಲಿ ಕೊನೆಗೆ ದುರಿತಾ ದಂಭಯಚ್ಚ ಋಷ್ವಯಾಯೋ ರುಜೋಜ ಅಧ್ವನಯದ್ ದುರಿತಾ ದಂಭಯಚ್ಚ. 10ನೇ ಮಂಡಲದ 6ನೇ ಮಂಡಲದ 18ನೇ ಸೂಕ್ತದ 10ನೇ ಮಂತ್ರ ಏನಿದೆ, ಅದರಲ್ಲಿ ಉತ್ತರಾರ್ಧ ಗಂಭೀರಯ ಋಷ್ವಯ
ಅಂತ ಹೀಗೆ ಉತ್ತರಾರ್ಧ ಪ್ರಾರಂಭ ಕಾಣ್ತದೆ. ಅಲ್ಲಿ ಗಂಭೀರಯ ಋಷ್ವಯ ಇದಿಷ್ಟನ್ನ ಹಿಂದಿನ ಮಂತ್ರಕ್ಕೆ ಇಟ್ಕೊಂಡಿದ್ದಾರೆ. ನಾನು ಹೇಳುವಾಗ ಸ್ವಲ್ಪ ಪ್ರಮಾದ ಮಾಡಿದೆ. ಗಂಭೀರಯ ಅನ್ನುವುದು ಮಾತ್ರ ಅಲ್ಲಿವರೆಗೆ ಮಾತ್ರ ಹಿಂದಿನ ಮಂತ್ರಕ್ಕೆ. ಋಷ್ವಯಾರೋ ರುರೋಜ ಅಧ್ವನಯ ದುರಿತಾದಂಭಯಚ್ಚ ಅಂತ ಈ ಮುಂದಿನ ಮಂತ್ರಕ್ಕೆ ಅದನ್ನ ಇಟ್ಕೊಂಡಿದ್ದಾರೆ. ಅದಾದ ಬಳಿಕ 11ನೇ ಮಂತ್ರ, ಅಲ್ಲಿ ಆ ಸಹಸ್ರಂ ಪತಿಬಿರಿಂದ ರಾಯ ತುವಿದ್ಯುಮ್ನ ತುವಿವಾಜೇವಿಹಿ ಅಂತ ಪೂರ್ವಾರ್ಧದ ಶಬ್ದಗಳನ್ನ ಅರ್ವಾಕನು ಒಂದು ಶಬ್ದವನ್ನು ಬಿಟ್ಟು ಈ ಬೃಹತಿ ಮಂತ್ರವನ್ನ ಸಂಪಾದಿಸಿದ್ದಾರೆ. ಹಾಗಾದ್ರೆ ಮೂಲ ಋಗ್ವೇದದ ಅರ್ಥವನ್ನ ಬರೆದಂತಹ ಸಾಯಣಾಚಾರ್ಯರ ತಾತ್ಪರ್ಯ ಏನು? ಋಷ್ವಯಾಯೋ ರುರೋಜ ಅಂತ ಹೀಗಲ್ಲಿ ಬಂದಿರೋದು. ಋಷ್ವ ಅಂದ್ರೆ ಮಹತ್ತಾದ್ದು ಅಂತ ಅದರ ಅರ್ಥ. ಮಹತ್ತಾದಂಥ ನಿನ್ನ ಆಯುಧದಿಂದ ಶತ್ರುಗಳನ್ನ ಸದೆ ಬಡಿದೆ, ಮತ್ತೆ ಅಧ್ವನಯತ ಅಂದ್ರೆ ಯುದ್ಧದಲ್ಲಿ ನೀನು ಗರ್ಜನೆ ಮಾಡಿದೆ, ಎಲ್ಲಾ ದುರಿತಗಳನ್ನ ಭಕ್ತರ ದುರಿತಗಳನ್ನು ಕೂಡ ನಾಶಪಡಿಸಿದೆ ಅಂತ ಇದಿಷ್ಟ ಅರ್ಥ. ತುವಿದ್ಯುಮ್ನ ಅಂದ್ರೆ ಬಹಳ ಧನವುಳ್ಳ ಇಂದ್ರನೇ. ಸಹಸ ಸೂನ, ಸಹಸಹ ಅಂದ್ರೆ ಬಲಸ್ಯ ಪುತ್ರ ಇಂದ್ರ. ಈ ಋಗ್ವೇದದಲ್ಲಿ ಮುಂದೆ ಒಂದು ಮಂತ್ರ ಬರೋದಿದೆ, 10ನೇ ಮಂಡಲದ 73ನೇ ಸೂಕ್ತ. ಅದು ಅಲ್ಲಿ ಓಜಸೋ ಜಾತಮುತ ಮನ್ಯ ಏನಂ ಅಂತ ಒಂದು ಮಂತ್ರ ಇದೆ. ಅದನ್ನು ಸಾಯಣಾಚಾರ್ಯ ಉದ್ಧಾರ ಮಾಡ್ತಾರೆ. ಅದರಿಂದ ಇವನು ಇಂದ್ರ ಬಲನ ಮಗ ಅಂತ ಬಂದಿದೆ. ಯಾವ ಬಲ ಅಂದ್ರೆ ಯಾರು? ಇಂದ್ರನ ತಂದೆಗೆ ಬಲ ಅಂತ ಹೆಸರು ಹೇಗೆ ಬಂತು ಅದೇನು ಗೊತ್ತಾಗೋದಿಲ್ಲ. ಅಂತೂ ಬಲ ಎಂಬುವವನ ಮಗ ಅಂತ ಋಗ್ವೇದದಲ್ಲಿ ಮುಂದೊಂದು ಕಡೆ ಬಂದಿರೋದನ್ನು ಹೇಳ್ತಾರೆ ಸಾಯಣಾಚಾರ್ಯ. ಅಂತೂ ಇಲ್ಲಿ ಸಹಸೂನು ಅಂತ ಬಂದಿದೆ. ಸಹಸ್ರಂದ್ರೂ ಬಲ ಅಂತಾನೆ ಅರ್ಥ, ಅವನ ಮಗನೇ ಅಂತ ಈಗ ಅದರ ಅರ್ಥ ಆಗ್ತದೆ. ರಾಯ ಧನೇನ ಯುಕ್ತಸ್ತ್ವಂ, ನೀನು ಸಂಪತ್ತಿನಿಂದ ಕೂಡಿದವನಾಗಿದ್ದೆ. ತುವಿವಾಜೇಭಿಹಿ ಬಹುಬಲೈಹಿ ಪತಿಭಿಹಿ. ಪತಿಭಿಹಿ ಅಂದ್ರೆ ವಾಹನಗಳಿಂದ, ಈ ಕುದುರೆ ಆನೆ ಮೊದಲಾದ ವಾಹನಗಳ ಮೂಲಕ ಅಂತ ಅರ್ಥ. ಆ ವಾಹನಗಳನ್ನೇರಿ ನನಗೆ ಅಭಿಮುಖನಾಗಿ ಬಾ ಅಂತ ಅವನ ಬಳಿ ಪ್ರಾರ್ಥನೆ. ಬಲಶಾಲಿಗಳಾದ ಕುದುರೆ ಆನೆ ಮೊದಲಾದ ವಾಹನಗಳನ್ನೇರಿ ನೀನು ಸಂಪತ್ತನ್ನು ತೆಗೆದುಕೊಂಡು ನನ್ನ ಬಳಿಗೆ ಬರಬೇಕು ಅಂತ ಇದು ಸಾಯಣಾಚಾರ್ಯ ಮಾಡಿ ತೋರಿಸಿರುವಂತಹ ಅರ್ಥ. ಮುಂದೆ ಇದಕ್ಕೆ ಭಗವಂತಾಚಾರ್ಯರು ಮೂಲ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದು ನೋಡೋಣ. ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಈ ಪದ್ಮನಾಭ ಅಂತ ನಾವೀಗೇನು ಮಂತ್ರ ನೋಡ್ತಿದ್ದೀವಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ಸ್ವಲ್ಪ ಬೇರೆ ರೀತಿಯಾಗಿದೆ. ರಘುನಾಥ ಸ್ವಾಮಿಗಳು ಸಂಪಾದನೆ ಮಾಡುವ ಬೃಹತಿ ಮಂತ್ರ ಮತ್ತೆ ಸಂಪಾದನೆ ಮಾಡಿದ್ದನ್ನು ತೋರಿಸಿದ್ದವರು, ಹಾಗೆ ರಘುನಾಥ ಸ್ವಾಮಿಗಳು ತೋರಿಸುವ ಬೃಹತಿ ಮಂತ್ರ ರಘುನಾಥ ತೀರ್ಥದ್ದು, ಇಬ್ಬರದು ಬೇರೆ ಬೇರೆ ಆಗಿರ್ತದೆ. ನಾವೀಗ 2ನೇ 1 ಅಂತ ಏನು ಸಂಖ್ಯೆಯನ್ನೆಲ್ಲ ನೋಡ್ತಾ ಇದ್ದೀವಿ, ಈ ಸಂಖ್ಯೆ ಮತ್ತು ಬೃಹತಿ ಮಂತ್ರದ ಸಂಪಾದಿತ ರೂಪ ಇದೆರಡನ್ನೂ ರಘುನಾಥ ಸ್ವಾಮಿಗಳ ದೃಷ್ಟಿಯಿಂದ ನೋಡ್ತಿದ್ದೇವೆ. ಪದ್ಮನಾಭ ಎಂಬಕ್ಕೆ ಸಂಬಂಧಪಟ್ಟ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಹೇತಿ ರಕ್ಷೋ ನಿಧಕ್ಷಿ ಅಶನಿರ್ನ ಭೀಮ ಗಂಭೀರಯ ಋಷ್ವಯ ಯೋ ರುರೋಜ ಅಧ್ವನಯ ದುರಿತ ದಂಭಯಚ್ಚ ಆಸಹ ಅಂತಿದಿಷ್ಟು ಮಂತ್ರ. ಹಾಗಾದ್ರೆ ಈ ಮೂಲ ಋಗ್ವೇದದಲ್ಲಿರುವ ಬಂದಿರುವಂತಹ ಮಂತ್ರಕ್ಕೆ ಏನರ್ಥ ಅಂತ ಅನ್ನೋದನ್ನ ಈಗ ನೋಡ್ಬೇಕು. ನಿನ್ನ ಬೃಹತ್ತಾದಂಥ ಋಷ್ವ ಅಂದ್ರೆ ಮಹತ್ತಾದಂಥ, ಹೇತಿ ಅಂದ್ರೆ ವಜ್ರ, ಆ ಆಯುಧದಿಂದ ಶತ್ರುಗಳನ್ನು ನೀನು ಕೊಂದು ಹಾಕಿದ್ದೆ. ಅವರನ್ನ ನೀನು ಅಧ್ವನೇತ, ನೀನು ಗರ್ಜನೆ ಮಾಡಿದೆ ಅಂತಲ್ಲ, ಶತ್ರುಗಳನ್ನೇ ಗೋಳಾಡಿಸಿದ್ದೆ ಅಂತ ಈಗ ಅದರ ಅರ್ಥ. ಮತ್ತೆ ಭಕ್ತರ ದುರಿತಗಳನ್ನು ಕೂಡ ನಾಶ ಮಾಡಿದ್ದೆ. ತುವಿದ್ಯುಮ್ನ ಅಂದ್ರೆ ಪೂರ್ಣ ಧನ ಮೊದಲಾದ ಐಶ್ವರ್ಯವುಳ್ಳಂತಹ ಭಗವಂತನೇ. ಸಹಸಸ್ವನೋ ಬಲರೂಪನಾದ ವಾಯುವಿನ ಪುತ್ರನೇ. ಭಗವಂತನಿಗೆ ಇದು ಹೇಳೋದು.
ಭಗವಂತಾಚಾರ್ಯರು. ಈ ಭಗವಂತ ಬಲರೂಪನಾದ ವಾಯುವಿನಿಂದ ಅಭಿವ್ಯಕ್ತನಾದವನು. ವಾಯು ಆತನನ್ನ ಈ ಜಗತ್ತಿಗೆ ತೋರಿಸಿಕೊಡ್ತಾನೆ ಅಂತ ಉಪನಿಷತ್ತು ಕೂಡ ಹೇಳ್ತದೆ. ಸ ಪಿತಾ ಪಿತು ಸತ್ ಅಂತ ಹೀಗೆ ಉಪನಿಷತ್ತೇ, ಋಗ್ವೇದವೇ ಅದನ್ನು ಹೇಳ್ತದೆ. ಮುಂದೆ ನಾನು ಅದನ್ನು ಹೇಳುವನಿದ್ದೇನೆ. ಮತ್ತೆ ನನ್ನ ಅನ್ವಯಾರ್ಥದಲ್ಲಿ ಇದನ್ನ ನಾನು ತಗೊಂಡಿದ್ದೇನೆ. ಹೀಗೆ ಜಗತ್ತಿನ ತಂದೆಯಾದ ಭಗವಂತ ಬಲರೂಪನಾದ ವಾಯುವಿನ ಮಗ. ಯಾಕೆಂದ್ರೆ ಬಲರೂಪನಾದ ವಾಯು ಮತ್ತೆ ಚತುರ್ಮುಖ ಆ ಪರಮಾತ್ಮನನ್ನು ಜಗತ್ತಿಗೆ ತಿಳಿಸಿಕೊಡ್ತಾರೆ ಅಂತ ಹೀಗದರ ಅರ್ಥ. ರಾಯ ಅಂದ್ರೆ ಧನೇನ, ಆ ದೊಡ್ಡ ಪ್ರಮಾಣದ ಧನವನ್ನ ನೀನು ನಮಗೆ ಕೊಡ್ಲಿಕ್ಕಾಗಿ ಪತಿಬಿಹಿ ಮಾರ್ಗಗಳ ಮೂಲಕ ನಮ್ಮ ಬಳಿಗೆ ಬಾ. ಸ್ವರ್ಗದಿಂದ ನೀನು ನಮ್ಮ ಬಳಿಗೆ ಬರಬೇಕು, ಅಂದ್ರೆ ನಿನ್ನ ಲೋಕದಿಂದ ನೀನು ನಮ್ಮ ಬಳಿಗೆ ಬರಬೇಕು. ಕುದುರೆಗಳನ್ನ ಏರಿ ನಿನ್ನ ಪರಿವಾರವನ್ನು ಕೂಡ ತೆಗೆದುಕೊಂಡು ಅಂತ ಅದರ ಅರ್ಥ. ಇದು ಭಗವಂತಾಚಾರ್ಯ ತೋರಿಸುವಂತಹ ಅರ್ಥ. ಪದ್ಮನಾಭ ಅನ್ನೋದಕ್ಕೆ ಅವರು ಅನೇಕ ಸಂಖ್ಯೆಯ ರಾಕ್ಷಸರನ್ನ ಮತ್ತೆ ಭಕ್ತರ ದುರಿತಗಳನ್ನು ಕೂಡ ನಾಶ ಮಾಡಿದವನು. ಪದ್ಮ ಅಂದ್ರೆ ಒಂದು ಸಂಖ್ಯೆ, ಅದು ಕೋಶಗಳ ದೃಷ್ಟಿಯಿಂದ ಕೂಡ ಬಹಳ ದೊಡ್ಡದ ಒಂದು ಸಂಖ್ಯೆ. ನಿರ್ದಿಷ್ಟವಾಗಿ ಪದ್ಮ ಅಂದ್ರೆ ಪದ್ಮ ಅಂತಾನೇ ತಿಳ್ಕೋಬೇಕಾಗಿಲ್ಲ. ಪದ್ಮ, ಶಂಖ, ಮಹಾಶಂಖ, ಮಹಾಪದ್ಮ ಹೀಗೆಲ್ಲ ಸಂಖ್ಯೆಗಳು ಮುಂದುವರಿತವೆ. ಆದರೆ ವಾಸ್ತವಿಕವಾಗಿ ಒಂದರ ಮುಂದೆ ಅಷ್ಟು ಸೊನ್ನೆ ಕೊಟ್ರೆ ಅದನ್ನೇ ಪದ್ಮ ಅಂತಾನೆ ನಾವು ಇಲ್ಲಿ ಪರಿಗಣನೆ ಮಾಡಬೇಕಾಗಿಲ್ಲ. 10,000, 100,000, 1,000, ಲಕ್ಷಾಂತರ, ಕೋಟ್ಯಂತರ ಅಂದ್ರೆ ಅವೆಲ್ಲವೂ ಅನೇಕಕ್ಕೆ ಸೂಚಕ. ನಮ್ಗಿದು ಗೊತ್ತಿದೆ. ದಶಂ ಶತಸಹಸ್ರಂ ಚ ಸರ್ವಂ ಅಕ್ಷಯ ಮುಚ್ಯತೆ ಅಂತಾನೆ ಮಹಾಭಾರತದಲ್ಲಿ ಒಂದ್ ಕಡೆ ಹೇಳ್ತಾರೆ. ಆದ್ರಿಂದ ಅನೇಕ ಸಂಖ್ಯೆಯ ಅಂತರ್ಥ ಪದ್ಮ ಅನ್ನೋದಕ್ಕೆ. ನಾಭ ಅಂದ್ರೆ ಆ ಶತ್ರುಗಳನ್ನು ಸದೆ ಬಡಿದವನು ಮತ್ತೆ ಭಕ್ತರ ದುರಿತಗಳನ್ನು ಕೂಡ ನಾಶ ಮಾಡುವವನು. ಇದು ತುಂಬಾ ಸರಳವಾದಂತಹ ಅರ್ಥವೇ. ನಭ ಹಿಂಸಾಯಾಮ್ ಅಂತಾನೆ ಧಾತು ಇದೆ. ಹಿಂದೆ ಕೂಡ ನಾವು ಅದನ್ನು ನೋಡಿದ್ದೇವೆ, ಹಿರಣ್ಯ ನಾಭ ಅನ್ನೋದು. ಅಂತಹ ಶತ್ರುಗಳೆಲ್ಲ ಹೀಗೆ ಸದೆ ಬಡಿದವನು ಈ ಮುಖ್ಯ ಪ್ರಾಣ, ಈ ಪರಮಾತ್ಮ ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ರಘುನಾಥ ಸ್ವಾಮಿಗಳು ಹೇಳುವ ಅರ್ಥವನ್ನ ನೋಡೋಣ. ಋಷ್ವಯ ಅಂದ್ರೆ ಬೃಹತಿ ಬೃಹತ್ತಾದ ವಜ್ರಾಯುಧದಿಂದ ಶತ್ರುಗಳನ್ನ ನಾಶ ಮಾಡಿದ್ದಾನೆ, ಮತ್ತೆ ಸಿಂಹನಾದ ಮಾಡಿದ್ದಾನೆ, ಭಕ್ತರ ದುರಿತಗಳನ್ನ ನಾಶ ಮಾಡಿದ್ದಾನೆ. ತುವಿದ್ಯುಮ್ನ ಅಂದ್ರೆ ಪೂರ್ಣವಾದ ಸುಖವುಳ್ಳ ಭಗವಂತನೇ ನೀನು. ತುವಿವಾಜೇಬಿಹಿ ಇದೆಲ್ಲ ಸಾಯಣಾಚಾರ್ಯ ಹೇಳುವಂತಹ ಅರ್ಥವನ್ನು ಸ್ವಲ್ಪ ಹೋಲ್ತದೆ ರಘುನಾಥ ಸ್ವಾಮಿಗಳು ಹೇಳುವ ಅರ್ಥ. ಬಹು ಅಶ್ವಯುಕ್ತೈ, ಅನೇಕ ಕುದುರೆಗಳು ಯಾವ ಮಾರ್ಗದಲ್ಲಿ ಸಾಗಿ ಬರ್ತಾವೋ ಅಂತಹ ಮಾರ್ಗದ ಮೂಲಕ ನೀನು ಸಾಗಿ ಬರಬೇಕು. ಮತ್ತು ಅಂತಹ ಮಾರ್ಗದಿಂದ ನೀನು ಕೂಡಿದವನಾಗಿದ್ದೆ ಮತ್ತು ದೊಡ್ಡ ಪ್ರಮಾಣದ ಸಂಪತ್ತಿನಿಂದಲೂ ಕೂಡ ಕೂಡಿದವನಾಗಿದ್ದೆ ಅಂತ ಹೀಗಾದ್ರೆ ಅರ್ಥ. ರಘುನಾಥ ಸ್ವಾಮಿಗಳು ಹೀಗೆ ಅರ್ಥ ಹೇಳ್ತಾರೆ. ಪದ್ಮ ಅಂದ್ರೆ ಈ ಯುದ್ಧದಲ್ಲಿ ಯೋಧರು ಮಾಡುವಂತಹ ಸಿಂಹನಾದ, ಗರ್ಜನೆ ಮೊದಲಾದದ್ದು. ಪದ್ಮನಿ ಪದ್ಮಾನಿ ಅಂತ ಅದು ನಪುಂಸಕಲಿಂಗ ಶಬ್ದ. ಪದ್ಮನ ಅದರ ತೃತೀಯ ವಿಭಕ್ತಿ ಏಕವಚನ. ಅಂತಹ ಸಿಂಹನಾದದಿಂದ ಆಭಾತಿ, ಈ ಇಂದ್ರ ಅಥವಾ ಭಗವಂತ ಶೋಭಿಸ್ತಾನೆ. ಅದರಿಂದ ಪದ್ಮನ ಆಭಾತಿ ಇತಿ ಪದ್ಮನಾಭ ಅಂತಿಷ್ಟ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಇದು ಪದ್ಮನಾಭ ಎಂಬ ಶಬ್ದಕ್ಕೆ. ಮತ್ತೆ ಅಲ್ಲೇ ಬೃಹತಿ ಮಂತ್ರದಲ್ಲಿ ಅಧ್ವನಯತ ಅಂತ ಬಂದಿದೆ. ಅಧ್ವನಯತ ಅಂತ ಹೀಗೆ ಬಂದಿರೋದ್ರಿಂದ ಅವನು ಗರ್ಜನೆ ಮಾಡ್ತಾನೆ ಈ ಭಗವಂತ ಅಂತ ಬಂದಾಗಿದೆ. ಇದಿಷ್ಟು ರಘುನಾಥ ಸ್ವಾಮಿಗಳು ತೋರಿಸುವಂತಹ ಅರ್ಥ. ಈಗ ಇಲ್ಲಿ ಯಾವ್ಯಾವ ಅರ್ಥವನ್ನ ನಾನು ಯಾವ ಕ್ರಮದಲ್ಲಿ ಇಟ್ಕೊಂಡಿರ್ತೇನೆ ಅಂತ ಅನ್ನೋದನ್ನ ನೋಡೋಣ. ತುವಿದ್ಯುಮ್ನ ಅಂದ್ರೆ ಪುರುಸುಖ, ದೊಡ್ಡ ಪ್ರಮಾಣದ ಸುಖವುಳ್ಳವನೇ. ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಈಗ ಅರ್ಥ ಹೇಳ್ತಾರೆ. ಪೂರ್ಣವಾದ ಧನವುಳ್ಳವನೇ ಅಂತ ಭಗವಂತಾಚಾರ್ಯ ಹೇಳ್ತಾರೆ. ಪೂರ್ಣವಾದ ಪ್ರಕಾಶವುಳ್ಳವನೇ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ದ್ಯುಮ್ನೋ ದ್ಯುತಿಸ್ವರೂಪತ್ವಾತ್ ಅಂತ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ದ್ಯುಮ್ನ ಅಂದ್ರೆ ಪ್ರಕಾಶವುಳ್ಳವನು. ಇದು ನಾವಲ್ಲಿ ನೋಡುವಂತಹ ಅರ್ಥ.
ಮುಂದೆ ಇಂದ್ರ ಭಗವಂತನೇ ಯಹ ಅಂದರೆ ಜ್ಞಾನ ಸ್ವರೂಪನಾದವನು ನೀನು. ಯಾ ಪ್ರಾಪಣೆ ಅಂತ ಧಾತು, ಆ ಯಾ ಪ್ರಾಪಣೆ ಅನ್ನೋ ಧಾತುವಿನ ಮೂಲಕ ನೀನು ಯಹ ಅಂದರೆ ಜ್ಞಾನ ಸ್ವರೂಪನಾದವನು ಅಂತ ಅರ್ಥ. ಹೀಗೆ ಯಾರು ಅಂತ ಅರ್ಥವನ್ನ ಇಲ್ಲಿ ನಾನು ಇಟ್ಕೊಂಡಿಲ್ಲ. ಯಾರು ಅಂತ ಅರ್ಥ ಇಟ್ಕೊಂಡ್ರೆ ಮುಂದೆ ಯಹ ಯಾರು ಬರುತ್ತಾನೋ ಸಹ ಅವನು ಅಂತ ಹೀಗೆಲ್ಲ ಅದಕ್ಕೆ ಇನ್ನೊಂದು ಸಹ ಅನ್ನೋ ಶಬ್ದವನ್ನು ತೋರಿಸ್ಬೇಕಾಗ್ತದೆ. ಅದಕ್ಕಾಗಿ ಯಹ ಅಂದರೆ ಜ್ಞಾನ ಸ್ವರೂಪ ಅಂತ ಅರ್ಥ ನಾನು ಇಟ್ಕೊಂಡಿದ್ದೇನೆ. ನೀನು ನಿನ್ನ ಭವತಃ ಅನ್ನೋ ಶಬ್ದವನ್ನು ಅಧ್ಯಾಹರ್ಥ ಮಾಡ್ಕೋಬೇಕು. ಋಷ್ವಯ ಮಹತ್ಯ, ಮಹತ್ತಾದಂಥ ಆಯುಧದಿಂದ ಶತ್ರುಗಳನ್ನ ಸದೆ ಬಡಿದೆ ಅಂತ ಹಿಂದೆ ಬಂದಿದೆ. ನಿನ್ನ ಮಹತ್ತಾದ ಆಯುಧ ಹಾಗೊಂದು ಅರ್ಥ ಇಟ್ಕೋಬಹುದು. ಅಥವಾ ನಿನ್ನ ಮಹತ್ವದಿಂದ, ಮಹತ್ವ ಅಂದರೆ ನಿನ್ನ ಬಲ, ಆ ಬಲದಿಂದ ನೀನು ಬಲ ಮಹಿಮೆ ನಿನ್ನ ವೈಭವ, ಅದರ ಮೂಲಕವೇ ನೀನು ಶತ್ರುಗಳನ್ನ ಸದೆ ಬಡಿತಿ ಅಂತ ಮತ್ತೊಂದು ಅರ್ಥವನ್ನು ಕೂಡ ನಾವು ತಗೊಳ್ಬಹುದು. ಹೀಗೆ ಮಹತ್ತಾದ ಆಯುಧ ಅಥವಾ ಮಹತ್ತಾದ ನಿನ್ನ ಮಹತ್ವ, ನಿನ್ನ ವೈಭವ, ನಿನ್ನ ಮಹಿಮೆ, ಅದರಿಂದ ಶತ್ರುಗಳನ್ನ ಸದೆ ಬಡಿದಿದ್ದಿ. ರುರೋಜ ಅಂದ್ರೆ ಬಭಂಜ. ಮುಂದೆ ಅಲ್ಲಿ ಸಹಸ್ರಂ ಅಂತ ಬಂದಿದೆ. ಸಹಸ್ರಂ ಅಂದ್ರೆ ಬಹಳ ಅನೇಕ ಅಂತ ಅರ್ಥ. ಅನೇಕ ಪತಿವಿಹಿ, ಪಥಿಹಿ ಅಂತಂದ್ರೆ ಪಂಥಾಹ ಅಂದ್ರೆ ಮಾರ್ಗ, ರೋಡ್ ಅಂತಾನೆ ಹೀಗೆ ಅರ್ಥ ಅಲ್ಲ. ಪಂಥಾಹ ಅಂದ್ರೆ ವೇ, ದಾರಿಗಳು, ಪ್ರಕಾರಗಳು ಅಂತ ಅರ್ಥ. ಅನೇಕ ಪ್ರಕಾರಗಳಿಂದ ಅಂತ ಅದಕ್ಕೆ ಅರ್ಥ. ಸಹಸ್ರಂ ಪತಿವಿಹಿ ಅಂದ್ರೆ ಅನೇಕ ರೀತಿಗಳಿಂದ. ರಾಯ, ರಾಯ ಅಂತ ಬಂದಿದೆ ಶ್ಲೋಕದಲ್ಲಿ. ರಾಯ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ಧನ ಅಂತ ಅರ್ಥ. ಧನದ ಅಭಿಮಾನಿನಿಯಾದ ಶ್ರೀದೇವಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಈಗ ನಾನು ಹೇಳ್ತಿರುವುದೆಲ್ಲವೂ ಕೂಡ ಈ ಹಿಂದಿನ ವ್ಯಾಖ್ಯಾನಕಾರರಿಗಿಂತ ಸ್ವಲ್ಪ ಭಿನ್ನವಾದ ಅರ್ಥ. ತುವಿದ್ಯುಮ್ನ ಅನ್ನೋದಕ್ಕೇನು ಪೂರ್ಣ ಪ್ರಕಾಶ ಅಂತ ಅರ್ಥ ಮಾಡಿದ್ದೀನಿ. ಅಲ್ಲಿಂದ ಹಿಡಿದು ಇದು ಮುಂದೆಲ್ಲವೂ ಕೂಡ ನನ್ನ ಆಲೋಚನೆಯಲ್ಲಿ ಬಂದಂಥ ಅರ್ಥವೇ ಇದು. ಮತ್ತೆ ಹೀಗೆ ಶ್ರೀದೇವಿಯ ಜೊತೆಗೆ ಮತ್ತೆ ತುವಿವಾಜೇಭಿಹಿ ಅಶ್ವರೂಪೈಹಿ ದೇವೈಹಿ, ಕುದುರೆಯ ರೂಪದಲ್ಲಿ ಏನು ದೇವತೆಗಳಿದ್ದಾರೆ ಆ ದೇವತೆಗಳ ಜೊತೆಗೆ ಕೂಡ ಅಧ್ವನಯತ್ ಅಂದ್ರೆ ಧ್ವನಿ ಮಾಡಿದೆ. ಆ ದೇವತೆಗಳ ಜೊತೆಗೆ ನೀನು ಧ್ವನಿ ಮಾಡುವುದು ಅಂದ್ರೆ ಹೇಗದು? ಅಂದ್ರೆ ಯಾವ ಧ್ವನಿಯನ್ನು ಮಾಡಿದ್ದೆ ಅಂದ್ರೆ ಶಾಸ್ತ್ರವೆಂಬ ಧ್ವನಿಯನ್ನ ನೀನು ಮಾಡಿದ್ದೆ ಅಂತ ಹೀಗಾದ್ರ ತಾತ್ಪರ್ಯ ಆಗ್ತದೆ. ಶಾಸ್ತ್ರವೆಂಬ ಧ್ವನಿಯನ್ನ ಭಗವಂತ ತಾನು ಎಲ್ಲ ಮಂತ್ರಗಳಿಗೂ ಮೂಲ ದ್ರಷ್ಟಾರಾದ್ರಿಂದ ತಾನು ಮಾಡಿದ್ದಾನೆ. ಹಾಗೆ ಸಕಲ ವಾಂಗ್ಮಯದ ದೇವತೆಯಾದಂತಹ ಶಬ್ದ ಬ್ರಹ್ಮ ಎನಿಸಿದಂತಹ ಲಕ್ಷ್ಮೀದೇವಿ ಜೊತೆಗೆ ಕೂಡ ಅದನ್ನು ಮಾಡಿಸ್ತಾನೆ. ಮತ್ತೆ ಎಲ್ಲ ವೇದಾರ್ಥದ ಅಭಿಮಾನಿಗಳಾದವರು ದೇವತೆಗಳು, ವೇದದ ಅಭಿಮಾನಿನಿಯರಾದವರು ದೇವತಾ ಸ್ತ್ರೀಯರು. ಹೀಗೆ ಅವರೇ ಅಶ್ವದ ರೂಪದ ದೇವತೆಗಳು. ಅವರ ಜೊತೆಗೂಡಿ ಅಧ್ವನಯತ್ ನೀನು ಶಾಸ್ತ್ರವೆಂಬ ಶಬ್ದವನ್ನ ಮಾಡಿದ್ದಿ ಅಂತ ಅದರ ತಾತ್ಪರ್ಯ. ನೀನು ಶಾಸ್ತ್ರ ಧ್ವನಿಯನ್ನು ಮಾಡಿದ್ದಿ, ಶಾಸ್ತ್ರವನ್ನು ಹೊರಹಾಕಿದ್ದಿ, ಅಥವಾ ಲಕ್ಷ್ಮೀದೇವಿ ಮತ್ತು ಚತುರ್ಮುಖಾದಿ ದೇವತೆಗಳು, ಸಪತ್ನಿಕರಾದ ದೇವತೆಗಳು ಅವರ ಮೂಲಕ ಶಾಸ್ತ್ರದ ಧ್ವನಿಯನ್ನು ಮಾಡಿಸಿದ್ದಿ. ಮತ್ತೆ ಆ ಶಾಸ್ತ್ರದ ಧ್ವನಿಯನ್ನ ಭಕ್ತರು ಕೇಳಿದಾಗ ಅವರ ದುರಿತಗಳು ಕೂಡ ನಾಶ ಆಗುವಂತೆ ನೀನು ಮಾಡಿದ್ದೆ. ದುರಿತಗಳನ್ನೆಲ್ಲ ನೀನು ತರಿದು ಒಗೆದಿದ್ದಿ ಅಂತ ಅದರ ತಾತ್ಪರ್ಯ. ಇದಿಷ್ಟು ಅಲ್ಲಿ ಅನ್ವಯ ಅರ್ಥ ಆಯ್ತು. ಪದ್ಮನಾಭಾನ ಶಬ್ದಕ್ಕೇನರ್ಥ? ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮಾಶೀರಪಿ ಚೋಚ್ಯತೆ ಅಂತ ಈಗಾಗಲೇ ಭಾಗವತ ತಾತ್ಪರ್ಯದ ಮಾತನ್ನು ಹೇಳಿದೆ. ಪದ್ಮ ಅಂದ್ರೆ ಚತುರ್ಮುಖ ಬ್ರಹ್ಮನೂ ಹೌದು. ಪದ್ಮ ಶಬ್ದವನ್ನು ಪುಲ್ಲಿಂಗದಲ್ಲಿ ಹೇಳಿದಾಗ ಚತುರ್ಮುಖ ಬ್ರಹ್ಮ. ಪದ್ಮ ಅಂದ್ರೆ ಲಕ್ಷ್ಮೀದೇವಿ. ಹೀಗೆ ಪದ್ಮಶ್ಚ ಪದ್ಮವು, ಲಕ್ಷ್ಮೀದೇವಿಯು ಚತುರ್ಮುಖ ಬ್ರಹ್ಮನು ಇವರಿಬ್ಬರನ್ನು ದ್ವಂದ್ವ ಸಮಾಸದಲ್ಲಿ ಮಾಡಿದಾಗ ಪದ್ಮವು ಅಂತ ಆಗ್ತದೆ. ಮಾತಾಚ ಪಿತಾಚ ಪಿತರವು ಅಂತ ಹೀಗೆಲ್ಲ ಆಗ್ತದಲ್ಲ, ಹಾಗೆ ಪದ್ಮಶ್ಚ ಪದ್ಮವು, ಅವರಿಬ್ಬರು ಒಂದೇ ಶಬ್ದದಿಂದ ವಾಚ್ಯರಾದ್ರಿಂದ ಪದ್ಮವು. ಇದು ಪ್ರಥಮ ವಿಭಕ್ತಿ
ಬಹು ದ್ವಿವಚನ. ಪದ್ಮಾಭ್ಯಾಂ ಅವರಿಬ್ಬರಿಂದ, ಸಾಕಂ ಅವರ ಜೊತೆಗೂಡಿಯೇ, ನಭತೆ ಹಿಂಸತೆ ಜಗತ್ತಿನ ದುರಿತಗಳನ್ನೆಲ್ಲ ಅವನು ನಾಶ ಮಾಡುವಾಗ ತಾನು ಒಬ್ಬನೇ ಮಾಡ್ಲಿಕ್ಕೆ ಸಮರ್ಥನಾಗಿದ್ರೂ ಕೂಡ ತನ್ನ ಭಕ್ತರಾದಂತಹ ತನ್ನ ಪರಿವಾರ ಅಂತ ಕರೆಸ್ಕೊಂಡಿರುವಂತಹ ಲಕ್ಷ್ಮೀದೇವಿ ಮತ್ತು ಚತುರ್ಮುಖ ಬ್ರಹ್ಮ ಇವರ ಜೊತೆಗೂಡಿಯೇ ಈ ಎಲ್ಲ ದುರಿತಗಳನ್ನು ಕೂಡ ನಾಶ ಮಾಡ್ತಾನೆ. ಪದ್ಮ ಅಂದ್ರೆ ಅನೇಕ ಸಂಖ್ಯೆಯ ಅಂತ ಅರ್ಥ. ಹಿಂದೆ ಭಗವಂತಾಚಾರ್ಯ ಹೇಳಿದ್ದಾರೆ ಅನೇಕ ಸಂಖ್ಯೆಯ ದುರಿತಗಳನ್ನ, ಆ ಅರ್ಥನೂ ಇಟ್ಕೊಳ್ಳೋಣ. ಲಕ್ಷ್ಮೀದೇವಿ ಮತ್ತು ಚತುರ್ಮುಖ ಬ್ರಹ್ಮರ ಜೊತೆಗೂಡಿಯೇ ಮಾಡ್ತಾನೆ ಅಂತ ಇದು ಇನ್ನೊಂದು ಅರ್ಥ. ತುವಿವಾಜೇಭಿ ಅಂತ ಬಂದಿದೆ. ಅವರೆಲ್ಲ ಅಶ್ವದ ರೂಪದಿಂದ ಇರ್ತಾರೆ ದೇವತೆಗಳು ಅಂತ. ಆಗಚ್ಛಂತಿ ತದೈತೆ ಚ ದೇವಾ ಭಾರ್ಯಾ ಸಮನ್ವಿತಾ ವಹಂತ್ಯಶ್ವಾದಿ ರೂಪೇಣ ರಥಸ್ಥಂ ಪರಮಂ ಬಪುಃ ಅಂತ ಐತರೇಯ ಭಾಷ್ಯದಲ್ಲಿ ಒಂದು ಉಲ್ಲೇಖ ಬಂದಿದೆ. ದೇವತೆಗಳೆಲ್ಲ ಸಪತ್ನಿಕರಾಗಿ ಬರ್ತಾರೆ. ಅಶ್ವ ಗಜ ಮೊದಲಾದ ರೂಪಗಳಿಂದ ಅವರು ಈ ಭಗವಂತನನ್ನ, ರಥದಲ್ಲಿರುವ ಭಗವಂತನ ಸ್ವರೂಪವನ್ನ ರಥದಲ್ಲಿ ಎಳೆದು ಆತನಿಗೆ ರಥೋತ್ಸವ ಮಾಡಿಸ್ತಾರೆ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಬಂದಿದೆ. ಆದ್ರಿಂದ ಚತುರ್ಮುಖ ಬ್ರಹ್ಮ ಅವನು ಸಕಲ ದೇವತಾ ಗಣಗಳ ಜೊತೆಗೂಡಿ ನಾರಾಯಣನನ್ನ ಸೇವಿಸ್ತಾನೆ. ಮತ್ತೆ ಆ ನಾರಾಯಣನನ್ನ ಸೇವಿಸುವಾಗ ಅವನು ಎಲ್ಲಾ ದೇವತಾ ಪರಿವಾರ ಸಮೇತನಾಗಿ ನಾರಾಯಣನ ಸೇವಿಸ್ತಾನೆ ಅಂತ ನಾವು ಧ್ಯಾನ ಮಾಡಿದಾಗ ನಮ್ಮ ದುರಿತಗಳು ಕೂಡ ಪರಿಹಾರ ಕಾಣುತ್ತವೆ. ಮತ್ತೆ ಶಾಸ್ತ್ರವನ್ನು ಕೂಡ ನಮಗೆ ನೇರವಾಗಿ ಪರಮಾತ್ಮನೇ ಎಲ್ಲಾ ಸಂದರ್ಭದಲ್ಲೂ ಉಪದೇಶ ಮಾಡೋದಿಲ್ಲ. ಚತುರ್ಮುಖ ಬ್ರಹ್ಮನಿಗೆ ಅವನು ಪರಮಾತ್ಮ ಮೊದಲು ಉಪದೇಶ ಮಾಡಿದ, ಅವನ ಆದಿಕವಿ. ಚತುರ್ಮುಖ ಬ್ರಹ್ಮ ಮೊದಲು ಹಯಗ್ರೀವ ರೂಪನಾದ ಭಗವಂತ, ಮುಂದೆ ಲಕ್ಷ್ಮೀದೇವಿ, ಮುಂದೆ ಚತುರ್ಮುಖ ಬ್ರಹ್ಮ, ಆ ಬಳಿಕ ಉಳಿದೆಲ್ಲ ದೇವತೆಗಳು, ನಮ್ಮ ಗುರುಗಳು, ಅವ್ರ ಮೂಲಕ ನಮಗೆ ಶಾಸ್ತ್ರ ಇಳಿದು ಬಂತು. ಹೀಗೆ ಅವರೆಲ್ಲರ ಜೊತೆಗೂಡಿ ಅವರ ಮೂಲಕ ನಮಗೆ ಶಾಸ್ತ್ರಗಳನ್ನು ಉಪದೇಶ ಮಾಡ್ತಾನೆ, ನಮ್ಮ ದುರಿತಗಳನ್ನು ಪರಿಹಾರ ಮಾಡ್ತಾನೆ ಅಂತ ಅನ್ನೋದು ಪ್ರಸಿದ್ಧವಾಗಿದೆ. ಇದು ಶಾಸ್ತ್ರ ಪ್ರಸಿದ್ಧವಾದ ಪ್ರಮೇಯ ಅಂತ ಅರ್ಥ. ಇದನ್ನೇ ಈ ಬೃಹತಿ ಮಂತ್ರ ರಾಯ ತುವಿವಾಜೇಭಿ ಅಧ್ವನಯತ್ ದುರಿತ ದಂಭಯಚ್ಚ ಅಂತ ಹೀಗೆ ವಿವರಿಸಿದೆ ಬೃಹತಿ ಮಂತ್ರ. ರಾಯ ಆದ ಲಕ್ಷ್ಮೀದೇವಿ ಜೊತೆಗೂಡಿ, ಸಂಪತ್ತಿನ ಅಭಿಮಾನಿಯಾದ ಲಕ್ಷ್ಮೀ ದೇವಿ ಜೊತೆಗೂಡಿ, ಅಶ್ವದ ರೂಪದಲ್ಲಿರುವಂತಹ ದೇವತೆಗಳ ಜೊತೆಗೂಡಿ ಅವರ ಮೂಲಕ ಅಧ್ವನಯತ್ ಶಾಸ್ತ್ರಗಳನ್ನು ಉಪದೇಶ ಮಾಡ್ತಾನೆ ಅಂತ ಬೃಹತಿ ಮಂತ್ರ ಹೇಳಿದೆ. ಪದ್ಮನಾಭ ಎಂಬಲ್ಲಿ ಶಬ್ದ ಅನ್ನುವಂಥ ಶಬ್ದ ಏನಿಲ್ಲ. ನಾಭ ಎಂಬಲ್ಲಿ, ನಾಭ ಅಂದ್ರೆ ಹಿಂಸೆ ಮಾಡೋದು ಅಂತ ಅರ್ಥ. ಮತ್ತೆ ಅಲ್ಲಿ ಶಾಸ್ತ್ರಗಳನ್ನು ಉಪದೇಶ ಮಾಡುವುದು ಅನ್ನುವ ಶಬ್ದ ಏನಿಲ್ಲ, ನಮಗದು ಗೊತ್ತಿದೆ. ಆದರೂ ಅಲ್ಲಿ ನಿವಾರಣೆ ಮಾಡ್ತಾನೆ, ನಮ್ಮ ದುರಿತಗಳನ್ನು ಪರಿಹಾರ ಮಾಡ್ತಾನೆ ಅಂತ ವರ್ಣನೆ ಅಂತೂ ಖಂಡಿತ ಇದ್ದೇ ಇದೆ. ಪದ್ಮಾಭ್ಯಾಂ ಸಾಕಂ ನಭತೆ, ನಮ್ಮ ದುರಿತಗಳನ್ನು ಪರಿಹಾರ ಮಾಡ್ತಾನೆ. ಹೇಗೆ ದುರಿತಗಳು ಪರಿಹಾರ ಕಾಣ್ತವೆ ಅಂದ್ರೆ ಸಕಲ ಶಾಸ್ತ್ರಗಳ ಅಧ್ಯಯನದ ಮೂಲಕವೇ ಈ ದುರಿತ ಅಂತ ಅನ್ನೋದು ಪರಿಹಾರ ಕಾಣುತ್ತದೆ. ಜಗತ್ತಿನಲ್ಲಿರುವ ನಮ್ಮ ಎಲ್ಲ ತಾಪತ್ರಯಗಳೇನಿವೆ, ಆ ತಾಪತ್ರಯಗಳಿಗೆ ಏಕೈಕ ಪರಿಹಾರ ಅಂದ್ರೆ ಈ ಶಾಸ್ತ್ರದ ಜ್ಞಾನವೇ. ಇದೆಲ್ಲ ಗೊತ್ತಿದೆ. ಪದ್ಮಯಾ ಸಾಕಂ ನಭತೆ ಇತ್ಯೇವವ ಪದ್ಮನಾಭ. ಉಳಿದ ದೇವತೆಗಳ ಜೊತೆಗೂಡಿ ಮಾಡ್ತಾನೆ, ಅಥವಾ ಲಕ್ಷ್ಮೀದೇವಿ ಜೊತೆಗೂಡಿ ಮಾಡ್ತಾನೆ. ಅನಾದಿ ಕಾಲದಿಂದಲೂ ಅವರಿಬ್ಬರು ಕೂಡ ಎಂದೂ ಸಂಸಾರದಲ್ಲಿ ಬರದೆ ನಿತ್ಯ ಮುಕ್ತರಾಗಿ ಅನೇಕ ಚತುರ್ಮುಖ ಬ್ರಹ್ಮ, ಅನೇಕ ಜೀವರು ಇವ್ರನ್ನೆಲ್ಲ ಸಂಸಾರಕ್ಕೆ ತಂದು ಮುಂದೆ ಅವರನ್ನು ಮುಕ್ತರನ್ನಾಗಿ ಮಾಡಿದ್ದಾರೆ. ಆದ್ರಿಂದ ಪದ್ಮಾಭ್ಯಾಂ ಚತುರ್ಮುಖ ಬ್ರಹ್ಮ ಮತ್ತು ಲಕ್ಷ್ಮೀದೇವಿ ಜೊತೆಗೂಡಿ ದುರಿತಗಳನ್ನು ಪರಿಹಾರ ಮಾಡ್ತಾನೆ ಅಂತ ಒಂದರ್ಥ. ಅಥವಾ ಕೇವಲ ಲಕ್ಷ್ಮೀದೇವಿ ಜೊತೆಗೂಡಿ ದುರಿತಗಳನ್ನು ಪರಿಹಾರ ಮಾಡ್ತಾನೆ ಅಂತನೂ ಅರ್ಥ ಇಟ್ಕೋಬಹುದು. ಇದನ್ನ ರಾಯ ದಂಭಯಚ್ಚ, ಆ ಸಂಪತ್ತಿನ ಅಭಿಮಾನಿಯಾದ ಲಕ್ಷ್ಮೀದೇವಿ ಜೊತೆಗೂಡಿ ಅವನು ದಂಭಯತ್ ಆಪತ್ತುಗಳನ್ನು ಪರಿಹಾರ ಮಾಡಿದ್ದಾನೆ ಅಂತ ಇಷ್ಟ ಅರ್ಥಗಳನ್ನ ನಾವು ತಿಳ್ಕೊಳ್ಬಹುದು. ಇದಿಷ್ಟು ನಾನು ಕಂಡುಕೊಂಡಂತಹ ಅರ್ಥ. ತುವಿವಾಜೇಭಿ ಅನ್ನೋದಕ್ಕೆ
ಅಶ್ವದ ರೂಪದ ದೇವತೆಗಳು ಅಂತ ಅರ್ಥ ಬರ್ತದಲ್ಲ, ಆವಾಗ ಚತುರ್ಮುಖ, ಪ್ರಾಣ, ಗರುಡ, ಶೀರ್ಷ, ರುದ್ರಾದಿಗಳು, ಇಂದ್ರಾದಿಗಳು ಸಕಲರು ಕೂಡ ಅಶ್ವದ ರೂಪದ ದೇವತೆಗಳಾಗೇ ಆಗ್ತಾರೆ. ತುವಿವಾಜೇಭಿ ಅನ್ನೋ ಶಬ್ದ ಕಾಯೆಲ್ಲ ಅರ್ಥ ಬರ್ತದೆ. ಆದರೆ ಪದ್ಮ ಎಂಬ ಶಬ್ದಕ್ಕೆ ಕೇವಲ ಲಕ್ಷ್ಮೀದೇವಿ ಮತ್ತು ಚತುರ್ಮುಖ ಬ್ರಹ್ಮ, ಬಹಳ ಅಂದರೆ ಪ್ರಾಣದೇವ, ಇಷ್ಟ ಅರ್ಥಗಳು ಮಾತ್ರ ಬರಬಹುದು. ಹಾಗಾಗಿ ಪದ್ಮನಾಭ ಎಂಬ ನಾಮಕ್ಕೂ ಮತ್ತು ತುವಿವಾಜೇಭಿ ರಾಯ ಅನ್ನುವ ಬೃಹತಿ ಮಂತ್ರಕ್ಕೂ ಪೂರ್ಣ ಹೊಂದಾಣಿಕೆ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕಾಗಿ ಎರಡನೇ ಅರ್ಥ ಇಟ್ಕೊಂಡಿದೆ. ಪದ್ಮ ಅಂದರೆ ಕೇವಲ ಲಕ್ಷ್ಮೀದೇವಿ ಅಂತ ಅರ್ಥ ಇಟ್ಕೊಳ್ಳೋಣ. ಚತುರ್ಮುಖ ಬ್ರಹ್ಮನನ್ನ ಪದ್ಮ ಎಂಬ ಶಬ್ದಕ್ಕೆ ಅರ್ಥ ಇದ್ರೂ ಕೂಡ ಅದನ್ನ ಬಿಡೋಣ. ಬೃಹತಿ ಮಂತ್ರದಲ್ಲಿ ರಾಯ ಅಂತ ಸ್ಪಷ್ಟವಾಗಿ ಬಂದಿದೆ. ಸಂಪತ್ತಿನ ಅಭಿಮಾನಿನಿಯಾದ ಲಕ್ಷ್ಮೀದೇವಿ ಮೂಲಕ ಅಥವಾ ಅವಳ ಜೊತೆಗೂಡಿ ಅಂತ. ಹೀಗೆ ಅಲ್ಲಿ ರಾಯ ಅಂತೇನಿದೆ ಅದನ್ನೇ ಇಲ್ಲಿ ಪದ್ಮ ಎಂಬ ಶಬ್ದ ಹೇಳಿದೆ. ಪದ್ಮ ಎಂಬ ಶಬ್ದಕ್ಕೂ ರಾಯ ಎಂಬ ಶಬ್ದಕ್ಕೂ ಎರಡಕ್ಕೂ ಕೂಡ ಸಮಾನವಾದ ಅರ್ಥ, ಲಕ್ಷ್ಮೀದೇವಿ ಅಂತ ಅರ್ಥ. ಅವಳ ಜೊತೆಗೂಡಿ ನಭತೆ, ದುರಿತಗಳನ್ನ ದಂಭನ ಮಾಡ್ತಾನೆ ಅಂತ. ಹೀಗೆ ಈ ಎರಡನೇ ಅರ್ಥ ಇಟ್ಕೊಂಡಾಗ ಯಾವುದೇ ಬೇರೆ ಪ್ರಶ್ನೆಗಳಿಗೆ ಅವಕಾಶ ಇರೋದಿಲ್ಲ. ಮೊದಲನೇ ಅರ್ಥವೂ ಸರಿಯೇ. ಇದಿಷ್ಟು ನಾನು ಅಲ್ಲಿ ಮಾಡಿಕೊಂಡಿರುವಂತಹ ಅರ್ಥ. ಅವರ ಭಾವಾರ್ಥ ಏನಾಯಿತು? ಪೂರ್ಣೇಶ್ವರಿ ಶಾಲಿಯಾದ ಈ ಭಗವಂತನೇ, ನೀನು ನಿನ್ನ ಮಹಿಮೆಯಿಂದ ಎಲ್ಲ ದುಷ್ಟಶಕ್ತಿಗಳನ್ನು ಕೂಡ ದಮನಿಸಿದ್ದಿ. ಜ್ಞಾನಸ್ವರೂಪನಾದ ನೀನು ಅನೇಕ ವಿಧದಿಂದ ಶ್ರೀದೇವಿ ಮತ್ತು ಅಶ್ವರೂಪದಿಂದ ನಿನ್ನನ್ನು ಸೇವಿಸುವಂತಹ ಬ್ರಹ್ಮಾದಿ ದೇವತೆಗಳಿಂದ, ಶ್ರೀದೇವಿ ಒಬ್ಬಳು ದೇವತೆ, ಮತ್ತೆ ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು ಇನ್ನು ಕೆಲವರು, ಅವರಿಂದ ಅಥವಾ ಅವರ ಮೂಲಕ ಅವರ ಜೊತೆಗೂಡಿ ಸಾಧಕರಿಗೆ ಶಾಸ್ತ್ರಗಳನ್ನ ಉಪದೇಶ ಮಾಡ್ತಿ, ಅವರ ದುರಿತಗಳನ್ನು ಕೂಡ ನೀನು ದೂರ ಮಾಡ್ತಿ ಅಂತಿದಿಷ್ಟು ಅದರ ತಾತ್ಪರ್ಯಾರ್ಥ. ಪದ್ಮನಾಭ ಎಂಬ ಶಬ್ದಕ್ಕೆ ಸಂಬಂಧಪಟ್ಟ ಉಲ್ಲೇಖಗಳನ್ನು ನೋಡೋಣ. ಪದ್ಮದಂತೆ ರಮಣೀಯವಾದ ದುಂಡಾದಂತಹ ಹೊಕ್ಕಳುಳ್ಳವನು ಅಂತ ಅದರ ಅರ್ಥ. ಕುಂತಿದೇವಿ ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಒಂದು ಭಾಗ ಇದೆ ಭಾಗವತದಲ್ಲಿ. ನಮಃ ಪಂಕಜನಾಭಾಯ, ನಮಃ ಪಂಕಜ ಮಾಲಿನೇ, ನಮಃ ಪಂಕಜ ನೇತ್ರಾಯ, ನಮಸ್ತೆ ಪಂಕಜಾಂಗ್ರಹೇ ಅಂತ. ನಿನ್ನ ವ್ಯಕ್ತಿತ್ವದಲ್ಲಿ ಪ್ರತಿಯೊಂದು ಕೂಡ ಕಮಲದಂತಿದೆ. ನೀನು ಕಮಲದ ಮಾಲೆಯನ್ನ ಧರಿಸಿದ್ದೆ, ಕಮಲದಂತೆ ಕಣ್ಣುಳ್ಳವನು, ಕಮಲದಂತೆ ಪಾದಗಳು ಕೂಡ ನಿನ್ನವಿವೆ. ಹಾಗೆ ಪಂಕಜನಾಭಾಯ ಅಂತ ಬಂದಿದೆ. ಪಂಕಜನಾಭ ಅಂತಂದ್ರೆ ಇಲ್ಲಿ ಆ ಪದ್ಮವನ್ನ ನಾಭಿಯಲ್ಲಿ ಧರಿಸಿದವನು, ಅದರ ಮೂಲಕ ಚತುರ್ಮುಖ ಬ್ರಹ್ಮ ಹುಟ್ಟಿದ ಅಂತ ಅದೊಂದರ್ಥ. ಅಲ್ಲದೇನೆ ಪದ್ಮದಂತೆ ನಾಭಿ ಉಳ್ಳವನು ಅಂತ ಅರ್ಥವೂ ಅಲ್ಲಿ ಬರ್ತದೆ. ಯಾಕಂದ್ರೆ ಪದ್ಮದಂತೆ ಕಣ್ಣುಳ್ಳವನು, ಪದ್ಮದಂತೆ ಅಂಗೈಗಳುಳ್ಳವನು ಅಂತ ಬಂದಿದೆ. ಹಾಗೇನೆ ಪದ್ಮದಂತೆ ಸುಂದರವಾದ ನಾಭಿ ಉಳ್ಳವನು ಅಂತ ಕೂಡ ಆ ಮಾತಿಗೆ ಅರ್ಥ ಹಾಗೆ ಆಗ್ತದೆ. ಪದ್ಮನ ಅಂದ್ರೆ ಸೂರ್ಯ, ಆ ಪದ್ಮವನ್ನ ಅರಳಿಸುವಂತಹ ಸೂರ್ಯ, ಅವನಂತೆ ಕಾಂತಿ ಉಳ್ಳವನು ಈ ಪದ್ಮನಾಭ. ಇದು ಸತ್ಯಸಂಧ ಸ್ವಾಮಿಗಳು ಹೇಳುವ ಅರ್ಥ. ಮುಂದೆ ಅದನ್ನು ನಾವು ನೋಡ್ತೇವೆ. ಗುರುಗಳಂತಹ ಸಗರಿ ರಾಘವೇಂದ್ರಾಚಾರ್ಯರ ಪುಸ್ತಕವನ್ನು ಕೂಡ ನಾನು ಅವಲಂಬಿಸ್ತಾ ಇರ್ತೀನಿ. ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ಅವರು ಮಾಡಿದ್ದು. ಅವನು ವೃಷಭಾವತಾರದಲ್ಲಿ ನಾಭಿರಾಜನ ಮಗನಾಗಿ ಹುಟ್ಟಿದ್ದು, ಅದನ್ನು ನಾಭ ಅಂದ್ರೆ ನಾಭಿರಾಜನ ಮಗನಾಗಿ ಹುಟ್ಟಿದ್ದು ಅಂತನೂ ಒಂದು ಅರ್ಥವನ್ನ ಅವ್ರು ಹೇಳಿದ್ದಾರೆ. ಮತ್ತೆ ಪದ್ಮ ಅಂದ್ರೆ ತನ್ನ ಪಾದದಲ್ಲಿ ಪದ್ಮ ಲಕ್ಷ್ಮೀದೇವಿಯನ್ನು ಹೊಂದಿದವನು, ಈ ಎಲ್ಲ ಅರ್ಥಗಳನ್ನ ಅವ್ರು ಹೇಳ್ತಾರೆ. ಆದ್ರೆ ಅಲ್ಲಿರುವಂತಹ ಎಲ್ಲಾ ಅರ್ಥಗಳನ್ನು ಕೂಡ ಅರ್ಥಶ್ರೇಷ್ಠವಾಗಿರಬಹುದು. ಇದನ್ನು ಗಮನಿಸ್ಬೇಕು. ಒಬ್ರು ಹೇಳಿರುವಂತ ಸಂಗತಿ, ಒಬ್ರು ಕೊಟ್ಟಿರುವಂತ ಸಂಗತಿ ಅದು ವಜ್ರವೇ ಇದ್ದಿರಬಹುದು. ಆದ್ರೆ ಆ ವಜ್ರ ಅದು ನನಗೆ ಇಷ್ಟ ಆಗ್ತದ ಅಂತನ್ನೋದು ಮುಖ್ಯ ಯಾವತ್ತೂ ಕೂಡ. ನಾಭಿರಾಜನ ಮಗನಾಗಿ ಅವನು ಹುಟ್ಟಿದ್ದಾನೆ ಅನ್ನುವಂಥ ಆಲೋಚನೆ, ಆ ಅನುಸಂಧಾನ, ಅದು ನನಗೆ ಮನಸ್ಸಿಗೆ ಸಂತೋಷ ಕೊಟ್ಟಿಲ್ಲ. ಶ್ರೇಷ್ಠವಾದ ಅನುಸಂಧಾನವೇ ಇರಬಹುದು, ಆದ್ರಿಂದ ನಾನು ಅದನ್ನ ಹೇಳ್ತಾ ಇಲ್ಲ ಅಂತನ್ನುವುದು ನಿಮ್ಮ ಗಮನದಲ್ಲಿ ಇರಬೇಕು.
ಅಂಥ ಏನಾದ್ರು ಅರ್ಥಗಳಿದ್ರೆ ಅದನ್ನ ಗುರುಗಳಾದ ಸಿಗಲಿ ರಾಘವೇಂದ್ರಾಚಾರ್ಯ ಪುಸ್ತಕದಲ್ಲಿ ನೀವಾಗಿ ಗಮನಿಸಬಹುದು. ಲಕ್ಷಾಲಂಕಾರದಲ್ಲಿ ಪದ್ಮದಲ್ಲಿ ನಾಭಿಯಲ್ಲಿ ಪದ್ಮವನ್ನು ಹೊಂದಿದವನು ಅಂತ ಅರ್ಥ. ಪದೋಹ ಅಂದ್ರೆ ಪಾದಗಳಲ್ಲಿ ಮಾ ಅಂದ್ರೆ ಲಕ್ಷ್ಮೀದೇವಿಯನ್ನ ಹೊಂದಿದವನು. ನಭ ಸಂಬಂಧಿ ನಾಭ, ಆಕಾಶಕ್ಕೆ ಸಂಬಂಧಪಟ್ಟವನು ನಾಭ. ಹೀಗೆಲ್ಲ ಅರ್ಥಗಳಿವೆ. ನನಗೆ ಸಂತೋಷ ಕೊಟ್ಟಿರುವ ಅರ್ಥಗಳನ್ನು ಹೇಳಿದ್ದೇನೆ. ಲಕ್ಷಾಲಂಕಾರದಲ್ಲಿ ಬಂದಿರುವಂತಹ ನನಗೆ ಅಷ್ಟೇನು ಸಂತೋಷ ಕೊಟ್ಟಿಲ್ಲ. ನಿಮಗೆ ಅದು ಸಂತೋಷ ಅಂತ ಅನಿಸಿದರೆ, ಅರ್ಥ ಅದ್ಭುತ ಅಂತ ಅನಿಸಿದರೆ ಅದನ್ನ ಸ್ವೀಕಾರ ಮಾಡಬಹುದು. ಶಾಂಕರ ಭಾಷ್ಯದಲ್ಲಿ ಹೇಳಿದಂತೆ ಪದ್ಮದಂತೆ ವರ್ತುಲಾಕಾರವಾದ ನಾಭಿ ಇರುವವನು, ಹೃದಯ ಕಮಲದಲ್ಲಿ ಅವನು ಹೃದಯ ಕಮಲದ ಮಧ್ಯದಲ್ಲಿ ಪ್ರಕಾಶಿಸುವವನು. ಪದ್ಮ ಅಂದ್ರೆ ಹೃದಯ ಕಮಲ, ಅಲ್ಲಿ ಅವನು ಆಭ ಅಂದ್ರೆ ಶೋಭಿಸುವವನು ಅಂತ ಅರ್ಥ ಶಾಂಕರ ಭಾಷ್ಯದಲ್ಲಿ ಬಂದಿದೆ. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕನುಸಾರವಾಗಿ ಈ ಎಲ್ಲ ಅವತಾರಗಳಿಗೂ ಕೂಡ ಮೂಲಭೂರೂಪವಾದ ಅವತಾರ ಅನಂತ ಪದ್ಮನಾಭ ಅಂತ ಅವತಾರ. ಭಾಗವತದಲ್ಲೂ ಕೂಡ ಹಾಗೆ ಹೇಳ್ತಾರೆ. ಅದರಿಂದ ಪದ್ಮನಾಭ ಅಂದ್ರೆ ಆ ಮೂಲ ರೂಪ, ಅದರ ಅನುಸಂಧಾನ ಅದು. ಮತ್ತೆ ಬ್ರಹ್ಮಪುರಾಣದಲ್ಲಿ ಬರುವಂತೆ ಅಷ್ಟದಳಾತ್ಮಕವಾದ ಸ್ವರ್ಣಮಯವಾದ ಪದ್ಮದ ಉತ್ಪತ್ತಿಗೆ ಕಾರಣೀಭೂತನಾದವನು ಅಂತ ಅರ್ಥ. ಪಾರ್ಥಿವಂ ಭೂರಿ ಪದ್ಮಂತೋ ನಾಭಾವಷ್ಟದಳಂ ಮಹತ್ ಯಸ್ಯ ಹೇಮಮಯೀ ದಿವ್ಯಾ ಕರ್ಣಿಕಾ ಮೇರು ರುಚ್ಯತೆ ಯಸ್ಯ ನಾಭವು ತದುತ್ಪತ್ತಿ ಪದ್ಮನಾಭ ಸ ಉಚ್ಯತೆ. ಚತುರ್ಮುಖ ಬ್ರಹ್ಮನನ್ನ ನಾಭಿಯಲ್ಲಿ ಹೊಂದಿದವನು. ಇದಿಷ್ಟು ಪರಾಶರ ಭಟ್ರು ಹೇಳೋದು. ಚತುರ್ಮುಖ ಬ್ರಹ್ಮನನ್ನ ನಾಭಿಯಲ್ಲಿ ಹೊಂದಿದವನು ಮತ್ತೆ ಭಗವದ್ಭಕ್ತರಿಗೆ ಚೆನ್ನಾಗಿ ಪ್ರಕಾಶಿಸುವವನು ಅನ್ನೋ ಅರ್ಥವನ್ನ ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಅದರ ಉಲ್ಲೇಖ ಹೀಗಿದೆ: ಪದ್ಮ ಚತುರ್ಮುಖ ನಾಭೋ ಯಸತ ಇತಿ ಪದ್ಮನಾಭ. ಪದಂ ಅಂದ್ರೆ ಭಗವತ್ ಸ್ವರೂಪ. ಆ ಭಗವತ್ ಸ್ವರೂಪವನ್ನ ಮನ್ಯಂತೆ ತಿಳಿದಂಥವರು ಪದ್ಮನಾಹ. ಇದು ಅಕಾರಾಂತವಾದ ಶಬ್ದ. ಪದ್ಮನಃ, ಪದ್ಮನೋ, ಪದ್ಮನಾಹ ಅಂತ ಭಗವದ್ಭಕ್ತರು. ಯಾಕೆಂದ್ರೆ ಅವರು ಪದ ಅಂದ್ರೆ ಭಗವಂತನ ಸ್ವರೂಪವನ್ನು ತಿಳಿದವರು. ಪದ ಅಂದ್ರೆ ಭಗವಂತನ ಸ್ವರೂಪ, ಅದನ್ನ ಮನ ಅಂದ್ರೆ ತಿಳಿದವರು. ಅಂತಹ ಭಗವದ್ಭಕ್ತರು, ಅವರಿಗೆ ಆಭ, ಯಾರು ಭಗವತ್ ಸ್ವರೂಪವನ್ನು ತಿಳಿಯುವ ಪ್ರಯತ್ನ ಮಾಡ್ತಾರೆ ಅವರ ಹೃದಯದಲ್ಲಿ ಪ್ರಕಾಶಿಸುವವನು ಅಂತ ಹೀಗರ್ಥ. ಭಗವದ್ಭಕ್ತ ತಾನ್ ಪ್ರತಿ ಆಭಾತೀತಿ ಪದ್ಮನಾಭ. ಇದಿಷ್ಟು ಪದ್ಮನಾಭ ಎಂಬ ಶಬ್ದದ ಅರ್ಥ ವಿವರಣೆ. ಮತ್ತೆ ಬೃಹತಿ ಮಂತ್ರದ ವ್ಯಾಖ್ಯಾನ ಕೂಡ. ಪದ್ಮ ಅಂದ್ರೆ ಬಹಳ ದೊಡ್ಡದೊಂದು ಸಂಖ್ಯೆ. ಅಷ್ಟು ಸಂಖ್ಯೆಯಲ್ಲಿ ಬರುವ ಎಲ್ಲ ದುರಿತಗಳನ್ನು ಕೂಡ, ಅನೇಕ ದುರಿತಗಳು ನಮಗೆ ಸಂಸಾರದಲ್ಲಿ ಬಂದು ಒದಗ್ತವೆ. ಆ ಎಲ್ಲ ದುರಿತಗಳನ್ನು ಕೂಡ ಈ ಭಗವಂತ ನಾಶ ಮಾಡ್ತಾನೆ. ಮತ್ತು ಅವನು ನಾಶ ಮಾಡುವಾಗ ರಾಯ, ಪದ್ಮಶಬ್ದ ವಾಚ್ಯಳಾದ ರಾಯ, ಸಂಪತ್ತಿನ ಅಭಿಮಾನಿನಿಯಾದ ಲಕ್ಷ್ಮೀದೇವಿ ಜೊತೆಗೆ ಅವನು ಬರ್ತಾನೆ. ಮತ್ತೆ ಪದ್ಮಶಬ್ದ ವಾಚ್ಯನಾದ ಚತುರ್ಮುಖ ಮತ್ತು ಪ್ರಾಣ, ಅವರನ್ನು ಕೂಡ ತನ್ನ ಜೊತೆಯಲ್ಲಿ ಇಟ್ಟುಕೊಂಡೇ ಬರ್ತಾನೆ. ಸಪರಿವಾರನಾಗಿ ಅವನು ಬಂದು ನಮಗೆ ಎಲ್ಲ ದುರಿತಗಳನ್ನು ಪರಿಹಾರ ಮಾಡ್ತಾನೆ. ಹಾಗೆ ಶಾಸ್ತ್ರಗಳನ್ನ ತಾನು ಉಪದೇಶ ಮಾಡಿ ನಮ್ಮ ಮೂಲಕ ಉಚ್ಚಾರ ಮಾಡಿಸ್ತಾನೆ. ಅವನ ಭಕ್ತರಾದಂತಹ ದೇವತೆಗಳೇನಿದ್ದಾರೆ ಅವರ ಮೂಲಕ ನಮಗೆ ಅದು ಬಂದು ತಲುಪುವಂತೆ ಮಾಡ್ತಾನೆ. ಮತ್ತೆ ನಾವು ಕೂಡ ಅದನ್ನು ಉಚ್ಚರಿಸುವಂತೆ ಮಾಡ್ತಾನೆ. ಶಾಸ್ತ್ರಗಳ ನಿರಂತರವಾದ ಶ್ರವಣ, ಪ್ರವಚನ, ಮತ್ತೆ ಅದರ ಮನನ, ಮತ್ತೆ ಶಾಸ್ತ್ರೋಕ್ತವಾದ ಧ್ಯಾನ, ಇವುಗಳ ಮೂಲಕವೇ ನಮ್ಮ ಎಲ್ಲ ರೀತಿಯಾದಂತಹ ದುರಿತಗಳು ಕೂಡ ಪರಿಹಾರ ಕಾಣಬೇಕು. ಆ ಧ್ವನಿ ಈ ಬೃಹತಿ ಮಂತ್ರದಲ್ಲಿ ಕಾಣಿಸ್ತದೆ. ಹೀಗಾದ್ರೆ ಅಂಥ ಪದ್ಮನರು ಅಂದ್ರೆ ನಾವು, ಅಂದ್ರೆ ಭಗವಂತ, ಅವನನ್ನ ಮನ ತಿಳಿಯುವಂತ ಭಕ್ತರೇ ನಾವು. ನಮಗೆ ಅವನು ಹೃದಯದಲ್ಲಿ ಕಾಣ್ತಾನೆ, ಮುಂದೆ ನಮಗೆ ಮುಕ್ತಿಯನ್ನು ಕೂಡ ಕೊಡ್ತಾನೆ ಅಂತ ಅದು ಆ ಪದ್ಮನಾಭ ಎಂಬ ಶಬ್ದಕ್ಕೆ ಅರ್ಥ. ಹೀಗೆ ನಮ್ಮ ಸಾಧನೆಯಲ್ಲಿ ಬರುವ ಎಲ್ಲ ರೀತಿಯಾದ ದುರಿತಗಳನ್ನು ಕೂಡ ಪರಿಹಾರ ಮಾಡುವವನು, ಶಾಸ್ತ್ರಗಳನ್ನು ಉಪದೇಶ ಮಾಡುವವನು, ಮತ್ತೆ ನಮಗೆ ನಮ್ಮ ಹೃದಯ ಕಮಲದಲ್ಲಿ ವಿಷಯೀಭೂತನಾಗಿ ದರ್ಶನ ಕೊಡುವವನು. ಇದಿಷ್ಟು ಅರ್ಥ ಪದ್ಮನಾಭ ಎಂಬ ಶಬ್ದದಿಂದ. ಮತ್ತೆ
ಅದಕ್ಕೆ ಹೊಂದಿಕೊಂಡಿರುವಂತಹ ಈ ಬೃಹತಿ ಮಂತ್ರದಿಂದ ಬರ್ತದೆ. ಸಾಧನೆಯ ಆರಂಭದ ಹಂತದಿಂದ ಸಾಧನೆಯ ಕೊನೆಯ ಹಂತದವರೆಗೆ ಎಲ್ಲ ರೀತಿಯ ಹಂತಗಳನ್ನು ಕೂಡ ಈ ಪದ್ಮನಾಭ ಎಂಬ ಶಬ್ದ ಹೇಳ್ತದೆ ಅಂತ ನಾವು ಭಾವಿಸಬಹುದಾಗಿದೆ. ಅಲ್ಲಿಗೆ ಈ ಪದ್ಮನಾಭ ಎಂಬ ಶಬ್ದದ ವ್ಯಾಖ್ಯಾನ ಶ್ರವಣ ಸಮಾಪ್ತವಾಗಿದೆ.